ನನ್ನ ಒಡನಾಟದಲ್ಲಿ ಅವರಷ್ಟೊಂದೇನು ಸಿಕ್ಕಿರಲಿಲ್ಲ. ವರ್ಷಕ್ಕೊಂದ್ಸರಿ ಬರೋರು ಮಾತಾಡ್ಸ್ಕೊಂಡವರು. ಬಟ್ ನಮ್ಮಮ್ಮ ನಮ್ಮ ತಾಯಿಯವರು ಭಾಳಷ್ಟು ಹಿನ್ನೆಲೆಯಿಂದ ನಮ್ಮನ್ನು ಬೆಳೆಸಂಥವ್ರು. ಉದ್ಯೋಗ ಕೊಟ್ಟರು ನಮಗೆ ಟೋಕನ್ ಕೊಡ್ತಾ ಇದ್ರು, NCC ಟೋಕನ್. ಆ ಟೋಕನ್ ಅಲ್ಲಿ ಏನಪ್ಪ, ಅನ್ನಪೂರ್ಣಿ ಅಲ್ಲಿ ಹೋಟೆಲ್ ಇರ್ತಾ ಇತ್ತು, ಕಾರ್ಯಕ್ರಮ ಇವಾಗ ಅನ್ನಪೂರ್ಣೇಶ್ವರಿ ಇದೆ ಹೋಟೆಲ್ ಇದೆ. ಅಲ್ಲಿ 10 ರೂಪಾಯಿ ಟಿಕೆಟ್ ನಮ್ಗೆ ಹೊಟ್ಟೆ ತುಂಬ ಊಟ ಸಿಗೋದು, ಟಿಫನ್ ಬೆಳಗ್ಗೆ. ನನಗೆ ನನ್ನ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿಗೆ ಮಾತ್ರ. ಇಲ್ಲಿ ಯಾರು ನಾನು ಕಲಿಬೇಕಂತ ಆಸಕ್ತಿ ಇಟ್ಕೊಂಡು ಬರ್ತಾರೋ ಅಂತ ನಾನು ಕೋಚಿಂಗ್ ಕೊಡ್ತೀನಿ, ನಾನು ವಿದ್ಯೆ ಕಲಿಸ್ಕೊಡ್ತೀನಿ. ನ್ಯಾಷನಲ್ ಮೆಡಲಿಸ್ಟ್ಗಳಾಗಿದ್ದಾರೆ, ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 1 ರೂಪಾಯಿ ಯಾರು ನಾನು ತಗೊಂಡಿಲ್ಲ. ಯಾರು ಕೇಳ್ಕೊಡ್ಬೇಕಿಲ್ಲ, ಇದು ಓಪನ್ ಚಾಲೆಂಜ್. ಕೋಚಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ, ನನ್ನೇ ಅಪಾಯಿಂಟ್ ಆಗಿದ್ದಾರೆ. ನನ್ನೇ ಈ ಇಲಾಖೆನ ಡೆವಲಪ್ಮೆಂಟ್ ಮಾಡೋದು ಮರುಚುಕ್ಕಿಯಲ್ಲಿ ನೀರು ಉಳಿದಂತೆ. ಸ್ಪೋರ್ಟ್ಸ್ ಬಂದರೆ ಕೆಲವರಿಗೆ ಊಟ ಇರೋದಿಲ್ಲ, ಸ್ಟೆಜ್ ಇರುತ್ತೆ, ಸ್ಟಾಮಿನ ಇರುತ್ತೆ, ಅವರ ಮಾರ್ಗದರ್ಶನ ಇರೋದಿಲ್ಲ. ಮತ್ತೊಂದು ಕಡೆ ಅವಕಾಶ ಕಲ್ಪಿತರಾಗಿರ್ತಾರೆ, ಅವರು ಅವಕಾಶ ವಂಚಿತರಾಗಿರ್ತಾರೆ. ಅವರು ಇನ್ನು ಕೆಲವು ಸಂದರ್ಭಗಳಲ್ಲಿ ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ ಹಂಗೆ ಇರುತ್ತೆ, ಕಳ್ಸಲ್ಲ. ನೀನು ಸ್ಪೋರ್ಟ್ಸ್ ಮಾಡೋದು ಬೇಡಪ್ಪ, ನೀನು ಲೋ ಕೆಲಸ ಮಾಡೋದ ಈ ಥರ ಇರುವಾಗ ಇಲ್ಲಿ ನಾವು ಅಚೀವ್ಮೆಂಟ್ ಮಾಡೋದು.